ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾ ವರದಿ ಈಗ ಅಕ್ರಮದ ಕರಾಳತೆಯನ್ನ ಬಿಚ್ಚಿಡ್ತಾ ಇದೆ. ಯಾವ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು, ಯಾರಿಂದ ನಡೆದಿತ್ತು, ಯಾವ ಇಸ್ವಿಯಲ್ಲಿ ನಡೆದಿತ್ತು, ಇದಕ್ಕೆ ಯಾವೆಲ್ಲ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರು, ಹೀಗೆ ಹಲವು ವಿಚಾರಗಳು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಬಯಲಾಗಿದೆ. ಅಕ್ರಮ ಗಣಿಗಾರಿಕೆಯಿಂದ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿರೋದು. ಬೇಬಿ ಬೆಟ್ಟದಲ್ಲಿ ನಡೆದಿದ್ದೆಲ್ಲವೂ ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆಯೇ. ಇದರಿಂದ ಕೆಆರ್ಎಸ್ ಡ್ಯಾಂಗೆ ಗಂಡಾಂತರದ ಭೀತಿ ಒಂದು ಕಡೆ ಆದರೆ ಸರ್ಕಾರಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿದೆ. ಗಣಿ ಅಕ್ರಮದ ಕರಾಳತೆಯನ್ನ ಲೋಕಾಯುಕ್ತ ತನಿಖಾ ವರದಿ ಬಿಚ್ಚಿಟ್ಟಿರೋದು. ಯಾರೆಲ್ಲ ಇದರಲ್ಲಿ ಇದ್ರು, ಯಾರಿದಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ಯಾರ ಅಣತಿಯಂತೆ ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು, ಎಲ್ಲವೂ ಕೂಡ ಬಯಲಾಗಿದೆ ಲೋಕಾಯುಕ್ತ ತನಿಖಾ ವರದಿಯಿಂದ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಕಂಟಕ. ಸಿಎಂ ಅಪರ ಕಾರ್ಯದರ್ಶಿ ಸೇರಿ 12 ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಟ್ಟಿದ್ರು. ಅಧಿಕಾರಿಗಳ ಕಳ್ಳಾಟ ಬಯಲು ಮಾಡಿದೆ ತನಿಖಾ ವರದಿ. ಮಂಡ್ಯ ಡಿಸಿ ಆಗಿದ್ದ ಎಸ್ ಜಿಯಾವುಲ್ಲಾ ಹೆಸರು ಇಲ್ಲಿ ಉಲ್ಲೇಖ ಆಗಿರೋದು. ಜಿಯಾವುಲ್ಲಾ ಪ್ರಸ್ತುತ ಮುಖ್ಯಮಂತ್ರಿಯವರ ಹೆಚ್ಚುವರಿ ಕಾರ್ಯದರ್ಶಿ. ಬೇಬಿ ಬೆಟ್ಟ, ಚಿನಕುರುಳಿ, ಹೊನಗಾನಹಳ್ಳಿ ವ್ಯಾಪ್ತಿಯಲ್ಲಿ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣ ಒಂದು ಕಡೆ ಆದರೆ ಪ್ರದೇಶಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದೆಲ್ಲ ಯಾವ ರೀತಿ ನಡೆದಿತ್ತು, ಏನು ಎತ್ತ ಅನ್ನೋದರ ಉಲ್ಲೇಖವಾಗಿದೆ. ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ರವೀಂದ್ರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ, ಯಾರೆಲ್ಲ ಶಾಮೀಲಾಗಿದ್ರು, ಯಾರ ಅಣತಿಯಂತೆ ನಡೀತಾ ಇತ್ತು ಅಂತ. ಈ ಲೋಕಾಯುಕ್ತ ತನಿಖಾ ವರದಿ ಬಗ್ಗೆ ಏನ್ ಹೇಳ್ತೀರಿ? ಜೊತೆಗೆ ಸದ್ಯಕ್ಕೆ ಬಹಿರಂಗ ಆಗಿರೋ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇದು ನಾನು 3/6/2017 ಜಿಯಾವುಲ್ಲಾ ಜಿಲ್ಲಾಧಿಕಾರಿಗಳ ಅವ್ರನ್ನೂ ಸೇರಿದಂತೆ 11 ಜನ ಅಧಿಕಾರಿಗಳ ವಿರುದ್ಧ ಸುಮಾರು ಬೇಬಿ ಬೆಟ್ಟ ಸರ್ವೆ ನಂಬರ್ 1 1487 ಎಕರೆ ಬಿ ಖರಾಬ್ನಲ್ಲಿ ದಾಖಲಾಗಿದೆ. ಅದು ಅಮೃತ್ ಮಹಲ್ ಕವಲ ಅರಣ್ಯ ಪ್ರದೇಶ. ಮತ್ತೆ ವನಗಾನಹಳ್ಳಿ ಸರ್ವೆ ನಂಬರ್ 80, ಚಿನಕುರುಳಿ ಸರ್ವೆ ನಂಬರ್ 127 ಸೇರಿದಂತೆ ಒಟ್ಟು 2016 ಎಕರೆ ಇದೆ. 16 ಎಕರೆನಲ್ಲಿ ಅಲ್ಲಿ 2 ರಿಂದ 2,000 ಕೋಟಿ ಆರ್ಥಿಕ ನಷ್ಟ ಆಗಿದೆ ಅಂತೇಳಿ 11 ಜನ ಅಧಿಕಾರಿಗಳ ವಿರುದ್ಧ ನಾನು ದೂರು ದಾಖಲೆ ಮಾಡಿದ್ದೆ. ಅನಂತರ ಅದನ್ನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೂ ಕೂಡ ದೂರನ್ನ ಕೊಟ್ಟಿದ್ದೆ. ಈಗ ಆಧಾರದ ಮೇಲೆ ಮಂಡ್ಯ ಲೋಕಾಯುಕ್ತ ಡಿವಿಎಸ್ಪಿ ಅವರು ಕೂಡ ಒಂದು ತನಿಖಾ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ತನಿಖಾ ವರದಿನಲ್ಲಿ ಏನು ಈಗ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಇದ್ದಾರೆ ಜಿಯಾವುಲ್ಲಾ ಅಂತ ಹೇಳಿ, ಅವರು ನಕಲು ದಾಖಲೆಗಳನ್ನ ಇವ್ರ ಜೊತೆ ಸಾಕರ ಮಾಡಿ ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿ ಶಿವಕುಮಾರ್ ಮತ್ತೆ STG ಸ್ಟೋನ್ ಕಸರು ಮತ್ತೆ ಇತರ ಎಲ್ಲರೂ ಕೂಡ ಒಂದು ಭೂ ಪರಿವರ್ತನೆಯನ್ನ ಮಾಡಿ ಅವರಿಗೆ ವಿನ್ಯಾಸ ನಕ್ಷೆಯನ್ನು ಕೂಡ ಅನುಮೋದನೆ ಮಾಡಿ ಫಾರಂ ಸಿ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ. ಸರ್ ರವೀಂದ್ರ ಸರ್, ಈಗ 2017ರಲ್ಲಿ ತಾವು ಲೋಕಾಯುಕ್ತಕ್ಕೆ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಈಗ ತನಿಖಾ ವರದಿ ಲೋಕಾಯುಕ್ತದಿಂದ ಈ ರೀತಿ ಬಹಿರಂಗ ಆಗಿರೋದು. ಲೋಕಾಯುಕ್ತ ತನಿಖಾ ವರದಿಯನ್ನ ನಾವು ನೋಡ್ತಾ ಇದ್ದೀವಿ. ಮುಂದೆ ನಿಮ್ಮ ಆಗ್ರಹ ಏನ್ ಸರ್? ಈಗ CBI ಕೊಡ್ಬೇಕಂತ ಆಗ್ರಹಿಸ್ತೀರಾ ಅಥವಾ ಹೆಚ್ಚಿನ ತನಿಖೆ ಆಗ್ಬೇಕು ಅಂತಾನ ಏನು? ಸರ್, ಈ ವರದಿ ಬರೋಕ್ ಮಧ್ಯೆ ಏನು ಒಂದು ಟ್ರಯಲ್ ಬ್ಲಾಸ್ಟ್ ಸಂಬಂಧ ಹೈಕೋರ್ಟ್ ನಲ್ಲಿ ಒಂದು ರಿಟ್ ವಿಚಾರಣೆ ನಡೀತಾ ಇದೆ. ಅದಕ್ಕೆ ನಾವು ಕೂಡ ಇಲ್ಲಿ 2,000 ಕೋಟಿ ಇಲ್ಲಿ ಆರ್ಥಿಕ ನಷ್ಟ ಆಗಿದೆ, ನಕಲು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ಆ ಭೂಮಿಗಳನ್ನ ಕಬಳಿಕೆ ಮಾಡಿದ್ದಾರೆ, ಇದನ್ನ CBI ತನಿಖೆಗೆ ಒಪ್ಪಿಸ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೀವಿ ಸರ್. ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಇದು ಒಂದು ವರದಿ ಬಂದಿದೆ. ಈ ವರದಿ ನಮಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತ ಹೇಳಿ DSP ಅವರು ಏನು ವರದಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ 120 ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದ್ರು, ಯಾವ ಅಧಿಕಾರಿಗಳು ಕೂಡ ಇಲ್ಲಿವರೆಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆ ರಿಪೋರ್ಟ್ ನಲ್ಲಿ ಇದೆ. ಇದರಿಂದ ನಮಗೆ ಒಂದು ಕೋರ್ಟ್ ನಲ್ಲಿ ಏನೋ ನಾವು ಒಂದು ರಿಟ್ ಹಾಕಿದೀವಿ, ಅದಕ್ಕೆ CBI ತನಿಖೆಗೆ ವಹಿಸಬೇಕು ಅಂತ CBI ತನಿಖೆಗೆ ಕೇಳಿದೀವಿ. ಅದಕ್ಕೆ ಒಂದು ಆನೆ ಬಲ ಬಂದಂತಾಗಿದೆ ಸರ್ ನಮ್ಗೀಗ. ಸರ್, ಈ ರೀತಿ ಲೋಕಾಯುಕ್ತ ತನಿಖಾ ವರದಿ ಬಹಿರಂಗ ಆಗಿದೆಯಲ್ಲ, ಮತ್ತೆ ತಮಗೆ ಏನೆಲ್ಲ ನಿರೀಕ್ಷೆನ ಇಟ್ಕೊಂಡಿದ್ದೀರಿ ನೀವು? ಸರ್, ಇದು 11 ಜನ ಅಷ್ಟೇ ಅಲ್ಲ ಸರ್, ಇದರಲ್ಲಿ ಸುಮಾರು 300 ರಿಂದ 400 ಜನ ಭಾಗಿಯಾಗಿದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿ ಮತ್ತೆ ರಾಜಕಾರಣಿಗಳು, ದೊಡ್ಡ ಮಟ್ಟದ ರಾಜಕಾರಣಿಗಳು ಇದರಲ್ಲಿ ಇದ್ದಾರೆ. ಆದ್ರಿಂದ ಇದನ್ನ CBI ತನಿಖೆ ಅಥವಾ SIT ಫಾರ್ಮೆಟ್ ಮಾಡಬೇಕು ಅಂತಲೂ ಕೂಡ ನಾವು ಲೋಕಾಯುಕ್ತನ ಕೇಳಿದೀವಿ. ಇದಕ್ಕೆ SIT ಫಾರ್ಮೆಟ್ ಮಾಡಬೇಕು ಅಂತ ಹೇಳಿ ಅಂತ. ಯಾಕೆಂತ ಹೇಳಿದ್ರೆ ಇಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಮೇಲ್ಪಟ್ಟು ಆರ್ಥಿಕ ನಷ್ಟ ಆಗಿರುವಂತದ್ದು. ಮತ್ತೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸರ್ಕಾರಿ ಜಾಗದ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೂಡ ತೆಗೆದಿದ್ದಾರೆ ಇವರು. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಮಟ್ಟದ ಅಕ್ರಮ. ಮತ್ತೆ ಇದು ಕನ್ನಂಬಾಡಿ ಕಟ್ಟೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಕನ್ನಂಬಾಡಿ ಕಟ್ಟೆಗೂ ಕೂಡ ಧಕ್ಕೆ ಆಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಈಗಾಗಲೇ 20 ಕಿಲೋಮೀಟರ್ ನಿಷೇಧ ಮಾಡ್ಬೇಕು ಅಂತ ಏನು ವರದಿ ಕೊಟ್ಟಿತ್ತು. ಅದರಂತೆ 20 ಕಿಲೋಮೀಟರ್ ಕೂಡ ಈಗ ನಿಷೇಧ ಇದೆ. ಆದ್ರೂ ಕೂಡ ಇಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ನಿಂತಿಲ್ಲ. ಮತ್ತೆ ಹೈಕೋರ್ಟ್ ಕೂಡ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ
ಯಾರು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಂತ ಹೇಳಿ. ಅಂದ್ರೆ ಈಗ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರುಗಳು ಸಾಲದು ಅಂತ ತಾವು ಹೇಳ್ತಾ ಇದ್ದೀರಾ? ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅಂತ ಹೇಳ್ತಿದ್ದೀರಿ. ಹೌದು ಸರ್, ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದಾರೆ. ಈಗ ಅಧಿಕಾರದಲ್ಲಿ ಇದ್ದಾರೆ ಸರ್ ಅವರು? ಎಲ್ಲರೂ ಇದ್ದಾರೆ ಸರ್. ಅಲ್ಲಿ ಅವರು ಮಾಜಿ ಸಚಿವರು, ಶಾಸಕರುಗಳು, ಮೈಸೂರಿನ ಕಾರ್ಪೊರೇಟರ್ಗಳು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ದೂರು ದಾಖಲಾಗಿ ಅದು ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆ ಇದೆ. ಮುಖ್ಯಮಂತ್ರಿ ವಿರುದ್ಧನೂ ಕೂಡ ಇದೆ. ಓಕೆ, ಸೊ ತಮ್ಮ ಮುಂದಿನ ನಡೆ ಏನ್ ಸರ್? ಮುಂದೆ ಅದನ್ನೇ ಸರ್, ನಾವು ಇದನ್ನ ಈಗ ಅಂತಿಮ ವರದಿಯನ್ನ ಲೋಕಾಯುಕ್ತದಿಂದ ನಿರೀಕ್ಷಣೆ ಮಾಡ್ತಾ ಇದೀವಿ ಸರ್. ಅವರು ಅನುಪಾಲನ ವರದಿಯನ್ನ ಕೇಳಿದ್ದಾರೆ. ಲೋಕಾಯುಕ್ತದಲ್ಲೂ ಕೂಡ ಇದು ಅಂತಿಮ ವಿಚಾರಣೆಗೆ ಬಂದಿದೆ. ನಮ್ಮ ಇದು ಸಂಪೂರ್ಣ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಇದು SIT ಫಾರ್ಮೆಟ್ ಆಗ್ಬೇಕು ಅಥವಾ ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಹೇಳಿ ಅದನ್ನ ನಾವು ಮನವಿ ಮಾಡ್ತಾ ಇದ್ದೇವೆ. ಅದಕ್ಕೆ ಹೋರಾಟ ಮುಂದುವರಿಯುತ್ತೆ ಸರ್. ಓಕೆ, ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.